ಶ್ಯಾಮ ಕೊಟ್ಟಿರೋ ರೆಸಿಪಿಯಿಂದಾನೆ ನಾವು ಮಾರ್ಕೆಟ್ ಅಲ್ಲಿ ಯಾರು ಎಟುಕ್ಸ್ಕೊಳ್ದೇ ಇರುವಂತ ಸ್ಥಾನದಲ್ಲಿದ್ದೀವಿ. ಈಗ ಶ್ಯಾಮ ಫ್ಯಾಕ್ಟ್ರಿಗೆ ಹೋಗದೆ ಇದ್ರೆ, ಆ ಮಸಾಲಾ ಪೌಡರ್ನ ನಾವು ಮಾರ್ಕೆಟ್ ಅಲ್ಲಿ ಕಳಿಸದೇ ಇದ್ರೆ, ಅಷ್ಟು ಮೇಲಿಂದ ನಾವು ಕೆಳಗೆ ಬೀಳೋದು ಖಂಡಿತ. ಹಾಗೆ ನಮ್ಮ ಫ್ಯಾಕ್ಟ್ರಿ ಕೆಳಗೆ ಬೀಳೋದಿಕ್ಕೆ ನಿನಗಿಷ್ಟನಾ ಹೇಳು? ನಂಬರ್ 1 ಸ್ಥಾನದಲ್ಲಿರೋ ನಮ್ಮ ಮಸಾಲಾ ಕಂಪನಿ ಹಾಗೆ ಹಿಂದೆ ಕುಳ್ಕೊಳ್ಳೋದು ನಿನ್ಗಿಷ್ಟನಾ ಹೇಳು? ನಮಗೆ ಇನ್ನೊಂದು ಒಳ್ಳೆ ಚೆಫ್ ಸಿಕ್ಕೋವರೆಗೂ, ಶ್ಯಾಮ ಅವನಿಗೆ ಟ್ರೈನಿಂಗ್ ಕೊಡೋವರೆಗೂ, ಶ್ಯಾಮ ಒಂದ್ ವೇಳೆ ಫ್ಯಾಕ್ಟ್ರಿಗೆ ಹೋಗದೆ ಇದ್ರೆ ಟೋಟಲ್ ಆಗಿ ಪ್ರೊಡಕ್ಷನ್ ನಿಂತೋಗುತ್ತೆ ವಸಂತ. ಹಾಗೇನಾದ್ರೂ ಪ್ರೊಡಕ್ಷನ್ ನಿಂತೋದ್ರೆ ನಮ್ಮ ಕಂಪ್ನಿನ ನಂಬ್ಕೊಂಡಿರೋ ಎಷ್ಟೋ ವರ್ಕರ್ಸ್ ಜೀವನ ತಲೆ ಕೆಳಗಾಗ್ಬಿಡುತ್ತೆ. ನಮ್ಮನ್ನೇ ನಂಬ್ಕೊಂಡಿರೋ ಅಷ್ಟೊಂದು ವರ್ಕರ್ಸ್ ಜೀವನ ತಲೆ ಕೆಳಗಾಗೋದು ಕರೆಕ್ಟಾ? ಯೋಚನೆ ಮಾಡು. ಮಾವ ಹೇಳ್ತಿರೋದು ಕರೆಕ್ಟೇ ಅತ್ತೆ. ನಮ್ಮಿಂದ ನಮ್ ವರ್ಕರ್ಸ್ ಕಷ್ಟ ಪಡ್ಬಾರ್ದಲ್ವಾ? ಅದೇ ಶ್ಯಾಮನ ಫ್ಯಾಕ್ಟ್ರಿ ಕಳ್ಸಿದ್ರೆ ಯಾವ ತೊಂದ್ರೆನೂ ಇರಲ್ವಲ್ಲ. ಶ್ಯಾಮನ ಫ್ಯಾಕ್ಟ್ರಿ ಕಳಿಸ್ಬೇಕು ಅಂದ್ರೆ 24 ಗಂಟೆ 3 ಶಿಫ್ಟು ಶ್ಯಾಮ ಅಲ್ಲಿರ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ವಸಂತ. ಜಸ್ಟ್ ಮಾರ್ನಿಂಗ್ ಶಿಫ್ಟ್ ಹೋದ್ರೆ ಸಾಕು. ಮಾರ್ನಿಂಗ್ 7 ಹೋಗಿ 11 ಅಲ್ಲಿದ್ದು ಪೌಡರ್ಸ್ ಮಿಕ್ಸ್ ಮಾಡಿ ಅಲ್ಲಿರೋ ವರ್ಕರ್ಸ್ಗೆ ಹೇಳ್ಬಿಟ್ಟು ಬಂದ್ರೆ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಯೋಚನೆ ಮಾಡು. ಸರಿ ರೀ. ನಮ್ ಫ್ಯಾಕ್ಟ್ರಿಗೋಸ್ಕರ, ಅದರಲ್ಲಿ ಕೆಲಸ ಮಾಡೋ ವರ್ಕರ್ಸ್ಗೋಸ್ಕರ ಶ್ಯಾಮ ಫ್ಯಾಕ್ಟ್ರಿಗೆ ಹೋಗೋದಕ್ಕೆ ನಾನು ಒಪ್ಕೋತೀನಿ. ಥ್ಯಾಂಕ್ ಯು ವಸಂತ, ಥ್ಯಾಂಕ್ ಯು ವೆರಿ ಮಚ್. ಕರೆಕ್ಟ್ ಡಿಸಿಷನ್ ತಗೊಂಡಿದ್ಯಾ. ಅತ್ತೆ, ನೀವು ಫ್ಯಾಕ್ಟ್ರಿಯಲ್ಲಿ ವರ್ಕ್ ಮಾಡೋರ್ ಬಗ್ಗೆ ಕರೆಕ್ಟಾಗಿ ಯೋಚನೆ ಮಾಡಿ ಸರಿಯಾದ ಡಿಸಿಷನ್ ತಗೊಂಡಿದ್ದೀರಾ. ಆದ್ರೆ ಮನೆ ವಿಷಯದಲ್ಲಿ ಕರೆಕ್ಟಾಗಿ ಯೋಚನೆ ಮಾಡ್ಲಿಲ್ವೇನೋ ಅನ್ನಿಸ್ತಿದೆ. ಐ ಮೀನ್, ಶ್ಯಾಮ ಬೆಳಗ್ಗೆನೆ 7 ಗಂಟೆಗೆ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ಬಿಟ್ರೆ ಮನೆ ಅಷ್ಟು ಕೆಲ್ಸ ವೈದೇಹಿ ಅಕ್ಕ ಒಬ್ಳೇ ಮಾಡ್ಬೇಕಲ್ಲ. ಪಾಪ, ಕಷ್ಟ ಆಗಲ್ವಾ ವೈದೇಹಿ ಅಕ್ಕಂಗೆ? ಕಷ್ಟ ಯಾಕೆ? ನೀನಿದೆಯಲ್ಲ. ನೀನು ಖಾಲಿಯಾಗೇ ಇರ್ತೀಯಲ್ಲ. ನೀನ್ ವೈದೇಹಿಗೆ ಹೆಲ್ಪ್ ಮಾಡು. ನೀನು ವೈದೇಹಿ ಅಡ್ಗೆ ಕೆಲಸ ನೋಡ್ಕೊಳ್ಳಿ, ಶ್ಯಾಮ ಫ್ಯಾಕ್ಟ್ರಿ ಕೆಲಸ ನೋಡ್ಕೋತಾಳೆ. ಇಷ್ಟು ಓದಿರೋ ನಾನು, ಇಷ್ಟು ಬುದ್ಧಿವಂತೆ ಆಗಿರೋ ನಾನು ಮನೆ ಕೆಲಸ ಮಾಡ್ಬೇಕಾ? ಓದು ಬರಹ ಗೊತ್ತಿಲ್ದೇ ಇರೋ ಇವಳು ಫ್ಯಾಕ್ಟ್ರಿಗೆ ಹೋಗ್ತಾಳಾ? ಮಾಡ್ತೀನಿ ಇವ್ರಿಗೆ.
ಏನಂದ್ರೆ ಹಾ ಏನಾಯ್ತ್ರಿ ಹೀಗ್ ಡಲ್ ಆಗಿದ್ದೀರಾ? ಸಮಸ್ಯೆ ಮುಗೀತಲ್ಲ? ಎಲ್ಲಿ ಮುಗೀತು ಶ್ಯಾಮ, ಸಮಸ್ಯೆ ಮುಗಿಲಿಲ್ಲ, ಡಬಲ್ ಆಯ್ತು ಅಷ್ಟೆ. ಫ್ಯಾಕ್ಟ್ರಿಲಿ ಮಸಾಲಾ ಪ್ರೊಡಕ್ಷನ್ ನಿಂತು ಹೋದ್ರೆ ಅನ್ನೋ ಯೋಚನೆಯಲ್ಲಿ ನೀನ್ ಫ್ಯಾಕ್ಟ್ರಿಗೆ ಹೋಗ್ತೀನಿ ಅಂದ್ರೆ ಓಕೆ ಅಂದೆ. ಆದ್ರೆ ಮಾರ್ನಿಂಗ್ ಶಿಫ್ಟಿಗೆ ಹೋಗ್ಬೇಕು ಅಂದಾಗ ಏನ್ ಮಾಡೋದು ಅಂತ ಅರ್ಥ ಆಗ್ತಿಲ್ಲ. ಮಾರ್ನಿಂಗ್ 7 ಇಂದ 11 ತನಕ ನೀನು ಫ್ಯಾಕ್ಟ್ರಿಲಿ ಇರಬೇಕು ಅಂತ ಡ್ಯಾಡಿ ಹೇಳಿದ್ರು. 7ಗೆ ನೀನು ಫ್ಯಾಕ್ಟ್ರಿಲಿ ಇರಬೇಕು ಅಂದ್ರೆ 6ಗೆ ನೀನು ಮನೆಯಿಂದ ಹೊರಡಬೇಕು. ಆದ್ರೆ 6 to 7 ನೀನು FM ಅಲ್ಲಿ ಇರ್ಬೇಕಲ್ಲ, ಆ ಟೈಮಲ್ಲಿ ನೀನು ಫ್ಯಾಕ್ಟ್ರಿಗೆ ಹೋಗ್ತಾ ಇರಬೇಕು. ಹೇಗಾಗತ್ತೆ? FM ಸ್ಟೇಷನ್ ಅಲ್ಲಿ ನನ್ ಟೈಮಿಂಗ್ಸ್ ಚೇಂಜ್ ಆಗಿದೆ ರೀ. ಮಾರ್ನಿಂಗ್ 8 to 10 ವರ್ಗೂ FM ಸ್ಟೇಷನ್ ಅಲ್ಲೇ ಇರ್ಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಇನ್ನೂ ಕಷ್ಟ ಶ್ಯಾಮ. ಮಾರ್ನಿಂಗ್ 7 to 11 ವರ್ಗೂ ನೀನ್ ಫ್ಯಾಕ್ಟ್ರಿಲಿ ಇರಬೇಕು ಅಂತ ಡ್ಯಾಡಿ ಹೇಳಿದ್ದಾರೆ. ಮಾರ್ನಿಂಗ್ 8 to 10 ವರ್ಗೂ ನೀನ್ FM ಸ್ಟೇಷನ್ ಇರಬೇಕು ಅಂತ ಅವ್ರು ಹೇಳಿದ್ದಾರೆ. ಒಂದೇ ಟೈಮಲ್ಲಿ ಒಬ್ಳೇನೆ 2 ಜಾಗದಲ್ಲಿ ಹೇಗಿರ್ತೀಯ? ಗಾಬರಿ ಆಗ್ಬೇಡ್ರಿ, 7 ಗಂಟೆಗೆಲ್ಲ ಫ್ಯಾಕ್ಟ್ರಿಯಲ್ಲಿ ಇರ್ತೀನಿ. ಅಲ್ಲಿ 1 hour ಕೆಲಸ ಮಾಡಿ ವರ್ಕರ್ಸ್ಗೆಲ್ಲ ಕೆಲಸ ಎಲ್ಲ ಹೇಳಿ 8 ಗಂಟೆಗೆಲ್ಲ FM ಸ್ಟೇಷನ್ಗೆ ಹೋಗ್ತೀನಿ. 8 ಇಂದ 10 ತನಕ ನನ್ ಕೆಲಸ ಮಾಡ್ಕೊಂಡು ಮತ್ತೆ ತಕ್ಷಣ ಫ್ಯಾಕ್ಟ್ರಿಗೆ ಹೋಗ್ತೀನಿ. ಅಲ್ಲೇನಾದ್ರೂ ಕೆಲಸ ಇದ್ರೆ ಮಾಡ್ತೀನಿ. ಆಗ ನನ್ಗೆ 2 ಕೆಲ್ಸನೂ ಆಗ ಹೋಗುತ್ತಲ್ಲ, ಇನ್ಯಾಕ್ ಟೆನ್ಷನ್ನು? ಹಾಗೆ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಶ್ಯಾಮ. ಆದ್ರೂ ಪರವಾಗಿಲ್ಲ ಬಿಡಿ, ನಾನ್ ಮಾಡ್ತೀನಿ. ಕೃಷ್ಣ ಇದಾನಲ್ಲ, ಭಯ ಯಾಕೆ? 10 ನಿಮಿಷದ ಹಿಂದೆ ನಾನು ಹೊರಗಡೆ ಹೇಗ್ ಹೋಗೋದಪ್ಪ ಅನ್ಕೊಂಡು ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದೆ. ಅತ್ತೆಗೆ ನನ್ ಮಾತು ಕೊಟ್ಟಿದ್ರಿಂದ ಅತ್ತೆ ಬೇಡ ಅಂದ್ರೆ ಹೊರಗಡೆ ಹೋಗ್ದೆ ಮನೇಲಿರ್ಬೇಕು ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಡೆ. ಆದ್ರೆ ಈಗ ನೋಡಿ, ನಾನು ಫ್ಯಾಕ್ಟ್ರಿಗೆ ಹೋಗೋ ಕೆಲ್ಸ ತಂದು ನಾನು ಹೊರಗಡೆ ಹೋಗೋ ದಾರಿ ತೋರಿಸ್ತಾ ನನ್ ಕೃಷ್ಣ. ಕರೆಕ್ಟೇ ಶ್ಯಾಮ, ನೀನ್ ಹೇಳಿದ್ದು 100% ಕರೆಕ್ಟ್. ನೀನ್ ನಂಬಿರೋ ಕೃಷ್ಣ ನಿನ್ ಸಮಸ್ಯೆಗೆ ಪರಿಹಾರ ತೋರಿಸಿದಾನೆ. ನಾನ್ ನಂಬಿದ್ದು ಇಬ್ರನ್ ಮಾತ್ರ. ಒಬ್ಬ ಕೃಷ್ಣ, ಇನ್ನೊಬ್ರು ಕೃಷ್ಣನ್ ವರ ಆಗಿರೋ ನೀವು. ನೀವಿಬ್ರು ನನ್ ಪಕ್ಕದಲ್ಲಿದ್ರೆ ನನ್ಗೆ ಎಷ್ಟು ಸಮಸ್ಯೆ ಬಂದ್ರೂ ಪರವಾಗಿಲ್ಲ, ಧೈರ್ಯವಾಗಿ ಎದುರಿಸ್ತೀನಿ. ಹಾಗೆ ಅಂತ ಸಮಸ್ಯೆ ಮೇಲೆ ಸಮಸ್ಯೆಗಳು ಬರ್ಲಿ ಅಂತ ಅನ್ಕೋಬೇಡ ದಯವಿಟ್ಟು. ಅಷ್ಟು ಕೇಳ್ಕೋಬೇಕು ಅಂತಂದ್ರೆ 3 ಸಾ ಸಿಗ್ಲಿ ಅಂತ ಬೇಡ. 3 ಸಾನಾ? ಅರ್ಥ ಆಗ್ಲಿಲ್ವಾ? ಮೊದಲನೇ ಸಾ ಅಂದ್ರೆ ಸಲಿಗೆ ಅಂತ, 2ನೇ ಸಾ ಅಂದ್ರೆ ಸಂತೋಷ ಅಂತ, 3ನೇ ಸಾ ಅಂದ್ರೆ 3ನೇ ಸಾ ಅಂದ್ರೆ ಯೋಚನೆ ಮಾಡು. ನನಗೆ ಗೊತ್ತಾಗ್ಲಿಲ್ಲ. 3ನೇ ಸಾ ಅಂದ್ರೆ ಸರಸ ಅಂತ. ಏನು ನಾಚಿಕೆ ಪಟ್ಕೊಂಡು ತಲೆ ತಗ್ಗಿಸ್ಕೊಂಡಿದ್ಯಾ? ಸರಸ ಬೇಡವಾ? ಉತ್ತರನೇ ಕೊಡ್ದಂಗೆ ಹಾಗೆ ತಪ್ಪಿಸ್ಕೋತಾ ಇದೆಯಲ್ಲ, ಹೇಳು. ಸರಸ ಬೇಡವಾ? ಸರಸ ವಿದ್ಯಾ ಪ್ರವೀಣ, ಶೃಂಗಾರ ವಿದ್ಯೆ ನಿಪುಣ ಆಗಿರೋ ಕೃಷ್ಣನ್ ಭಕ್ತೆ ನೀನು. ಸರಸದ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡದೆ ಹೀಗೆ ತಪ್ಪಿಸ್ಕೋಬಾರ್ದು. ಹೀಗೆ ಮೌನವಾಗೂ ಇರಬಾರ್ದು. ಉತ್ತರ ಕೊಡು. ಕೆಲವು ಪ್ರಶ್ನೆಗಳಿಗೆ ಉತ್ತರ ಮಾತಲ್ಲಿರಲ್ಲ ರೀ, ಮೌನದಲ್ಲಿರತ್ತೆ. ಹೌದಾ? ಹೌದು. ಮೌನ
ಮಾತಾಗೋ ಅಗತ್ಯನೇ ಇಲ್ದೆ ಪ್ರಶ್ನೆ ಕೇಳಿದವ್ರಿಗೆ ಉತ್ತರ ಸಿಗತ್ತೆ. ಏ ಏ ಏನಿದು ಇಷ್ಟ್ ಗಾಬ್ರಿಯಲ್ಲಿ ಹೋಗಿ ಬರ್ತಿದ್ದಾಳೆ? ಯಾರವನು? ಯಾಕೆ ಬಂದಿದ್ದ? ಆ ಕವರಲ್ಲಿ ಏನಿದೆ? ಅಷ್ಟು ಸೀಕ್ರೆಟ್ ಆಗಿ ಬಂದು ಆ ಕವರ್ ತಗೊಂಡು ಹೋಗ್ತಿದ್ಯಲ್ಲ, ಆ ಕವರಲ್ಲಿ ಅಷ್ಟು ಸೀಕ್ರೆಟ್ ಆಗಿರೋದು ಏನಿದೆ? ಅಕ್ಕ, ಅದು ಸ್ಟಾಪ್ ಇಟ್. ಎಲ್ರೂನು ಕರಿತೀನಿ, ಎಲ್ರಿಗೂ ಒಂದೇ ಸಲ ಹೇಳು. ಎಲ್ರೂ ಕರೆಯೋದು ಯಾಕಕ್ಕ? ಕರಿಬೇಕು, ಎಲ್ರೂನು ಕರಿಬೇಕು. ಅತ್ತೆ, ಮಾವ, ಏನಾಯ್ತಪ್ಪ? ಏನ ಐಶ್ವರ್ಯ, ಏನಾಯ್ತು? ನೋಡಿ ಅತ್ತೆ, ಯಾರೋ ಒಬ್ಬ ಹುಡುಗ ಸೈಕಲಲ್ಲಿ ಬಂದು ಶ್ಯಾಮಂಗೆ ಈ ಕವರ್ ಕೊಟ್ಟು ಹೋದ. ನೋಡಿ ಆ ಕವರ್ನ. ಆ ಕವರ್ ತಗೊಂಡು ಶ್ಯಾಮ ಗಡ್ಬಿಡಿಯಲ್ಲಿ ಒಳಗೆ ಹೋಗ್ತಿದ್ಲು. ಅವನು ಅವಸರದಲ್ಲಿ ಸೈಕಲ್ ತಗೊಂಡು ಹೊರಟೋದ. ಅವನಿ ಕವರಲ್ಲಿ ಏನ್ ಕೊಟ್ಟು ಹೋದ ಅಂತ ಕೇಳಿದ್ರೆ ಉತ್ತರಾನೇ ಕೊಡ್ತಿಲ್ಲ ಇವಳು. ಆ ಕವರಲ್ಲಿ ಏನಿದೆ ಅಂತ ನೋಡೋಣ, ಕೊಡಿಲಿ. ನಾಳೆಯಿಂದ ನಾನು ಬೆಳಗ್ಗೆನೆ ಫ್ಯಾಕ್ಟ್ರಿಗೆ ಹೋಗ್ಬೇಕಲ್ವಾ? ಹೋಗೋ ಮುಂಚೆ ಕೃಷ್ಣನ್ಗೆ ತುಳಸಿ ಮಾಲೆ ಹಾಕ್ಬೇಕು ಅಂತ ತರಿಸ್ಕೊಂಡೆ. ಇದಕ್ಕೆನಾ ಎಷ್ಟು ರಾದಂತ ಮಾಡಿದ್ದು? ಶ್ಯಾಮ ಏನೋ ದೊಡ್ಡ ತಪ್ಪು ಮಾಡ್ದ ಹಾಗೆ ಒಂದ್ ದೊಡ್ಡ ಸೀನ್ ಮಾಡಿದ್ದು ಇದಕ್ಕೆನಾ? ಅನುಮಾನ ಬಂದ್ರೆ ಅದನ್ ಬಗೆಹರಿಸ್ಕೊಳ್ಳೋದು ತಪ್ಪ? ಅನುಮಾನ ಕೂಡ ಒಂದು ಮಿತಿ ಇರುತ್ತೆ. ಅನುಮಾನ ಬಂತಲ್ಲ ಅಂತ ಯಾರನ್ ಬೇಕೋ ಅವ್ರನ್ನ ಎಲ್ ಬೇಕೋ ಅಲ್ಲಿ, ಯಾವಾಗ ಬೇಕೋ ಆಗ, ಹೇಗ್ ಬೇಕೋ ಹಾಗೆ ಅನುಮಾನಿಸಬಾರ್ದು. ನಾನೇನು ಸುಮ್ನೆ ಅನುಮಾನ ಪಡ್ಲಿಲ್ಲ. ಇತ್ತೀಚೆಗಂತೂ ಶ್ಯಾಮ ಸ್ವಂತ ನಿರ್ಧಾರ ತಗೊಳಕ್ ಶುರು ಮಾಡಿದಾಳಲ್ಲ. ಫ್ಯಾಕ್ಟ್ರಿಯಲ್ಲಿ ಬೋನಸ್ ಕೊಡಕ್ ಹೋದಾಗ ಹೀಗೆ ಸ್ವಂತ ನಿರ್ಧಾರ ತಗೊಂಡು ಅವ್ರ ಊರವ್ರು ಯಾರೋ ಸಿಕ್ಕಿದ್ರು ಅಂತ ಅವ್ರ ಜೊತೆ ಗಂಟುಗಟ್ಲೆ ಮಾತಾಡಿ ಫಂಕ್ಷನ್ಗೆ ಲೇಟ್ ಆಗಿ ಬಂದು ಅತ್ತೆಗೆ ತುಂಬಾ ನೋವು ಮಾಡಿದ್ಲು. ಅಂತದ್ದು ಮತ್ತೇನಾದ್ರೂ ಆಗತ್ತೇನೋ, ಅತ್ತೆಗೆ ನೋವಾಗತ್ತೇನೋ ಅನ್ನೋ ಉದ್ದೇಶದಿಂದ ಕೇಳ್ಬೇಕಾಯ್ತು. ತಪ್ಪ? ಆದ್ರೂ ಕೂಡ ನೀನು ಹೀಗೆ. ಅಣ್ಣ ಇರು, ಮಮ್ಮಿಗೆ ನೋವಾದ್ರೆ ಅನ್ನೋ ಉದ್ದೇಶದಿಂದಾನೇ ಅನುಮಾನ ಪಟ್ಟಿದ್ದು ಅಂತ ಹೇಳ್ತಿದಾರಲ್ಲ ಆತಿಗೆ. ಇನ್ ಬಿಟ್ಬಿಡು. ಹಾಗಲ್ವೋ? ಅದಾದ್ರೂ ಆಗದೆ ಇದ್ರು ಬಿಟ್ಬಿಡಪ್ಪ. ಹೊಟ್ಟೆ ತುಂಬಾ ಹಸಿತಿದೆ.
ನಡೀರಿ ಊಟ ಮಾಡೋಣ. ಶ್ಯಾಮ ಅಡಿಗೆ ತಿನ್ನೋದು ನಮ್ಗೆ ಇವತ್ತೇ ಲಾಸ್ಟ್. ನಾಳೆಯಿಂದ ಐಶ್ವರ್ಯ ಮಾಡಿದ ಅಡಿಗೆ ತಿನ್ಬೇಕಲ್ಲ. ಸಾಕ್ ಸುಮ್ನಿರ್ರಿ. ನೀವೇನು ನನ್ ಸೊಸೇರ್ನ ರೇಗ್ಸೋ ಅಗತ್ಯ ಇಲ್ಲ. ಐಶ್ವರ್ಯ ಕೂಡ ಚೆನ್ನಾಗಿ ಅಡ್ಗೆ ಮಾಡ್ತಾಳೆ. ಬನ್ನಿ ಬಡಿಸ್ತೀನಿ. ಬನ್ನಿ. ಬನ್ನಿ. ಕೃಷ್ಣ, ನಿನ್ ದಯೆಯಿಂದ ನಾನು ಅತ್ತೆ ಪರ್ಮಿಷನ್ ತಗೊಂಡು ಹೊರಗಡೆ ಹೋಗ್ತಿದ್ದೀನಿ. ಅಲ್ಲಿ ಫ್ಯಾಕ್ಟ್ರಿ ಕೆಲ್ಸ, ಇಲ್ಲಿ ಮನೆ ಕೆಲ್ಸ, 2 ಕೆಲ್ಸನೂ ಸರಿಯಾಗಿ ಮಾಡೋ ಹಾಗೆ ನನ್ಗೆ ಆಶೀರ್ವಾದ ಮಾಡು ಕೃಷ್ಣ. ಅತ್ತೆ, ಫ್ಯಾಕ್ಟ್ರಿಗೆ ಹೊರಡ್ತಿದ್ದೀನಿ. ನೀವು ಮಾವ ನನ್ಗೆ ಆಶೀರ್ವಾದ ಮಾಡಿ. ಇಷ್ಟಕಾಮಿ ಅರ್ಥಫಲ ಸಿದ್ಧಿರಸ್ತು. ಅಬ್ಬಬ್ಬಬ್ಬಬ್ಬ, ಈ ಶ್ಯಾಮ ಹೆಜ್ಜೆ ಹೆಜ್ಜೆಗೂ ಆಶೀರ್ವಾದ ಆಶೀರ್ವಾದ ಅಂತ ಕಾಲಿಗೆ ಬಿದ್ದು ಅವ್ರಿಗೆ ಬೆಣ್ಣೆ ಹಚ್ತಿದ್ದಾಳೆ. ಇದಕ್ಕೇನು ಕಮ್ಮಿಲ್ಲ ಇವಳು. ಏನ್ ಶ್ಯಾಮ, ಅತ್ತೆ ಹತ್ರ ಆಶೀರ್ವಾದ ತಗೋತಿದ್ಯಾ? ಫ್ಯಾಕ್ಟ್ರಿಗೆ ಹೊರಡ್ತಿದ್ಯಾ? ಹೌದಕ್ಕ. ಆಲ್ ದಿ ಬೆಸ್ಟ್ ಶ್ಯಾಮ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ವೆರಿ ಮಚ್. ಬಾ, ನಾನು ನಿನ್ ಜೊತೆನೆ ಬರ್ತೀನಿ. ನೀವೆಲ್ಲಿಗೆ ಅತ್ಗೆ? ಎಲ್ಲಿಗೆ ಅಂದ್ರೇನು ಅಖಿಲ್? ಶ್ಯಾಮ ಎಲ್ಲಿಗೆ ಹೋಗ್ತಾಳೋ ನಾನು ಅಲ್ಲಿಗೆ ಹೋಗ್ತೀನಿ. ಶ್ಯಾಮ ಫ್ಯಾಕ್ಟ್ರಿಗೆ ಹೋಗ್ತಿದ್ದಾಳೆ. ನಾನು ಫ್ಯಾಕ್ಟ್ರಿಗೆ ಹೋಗ್ತೀನಿ. ನೀವ್ ಯಾಕತ್ಗೆ ಫ್ಯಾಕ್ಟ್ರಿಗೆ? ಶ್ಯಾಮ ಒಬ್ಳೆ ಫ್ಯಾಕ್ಟ್ರಿಗೆ ಹೇಗ್ ಹೋಗ್ತಾಳೆ ಅಖಿಲ್? ನನ್ ಕಾರಲ್ಲೇ ಕರ್ಕೊಂಡು ಹೋಗಿ ಶ್ಯಾಮನ್ನ ಫ್ಯಾಕ್ಟ್ರಿಯಲ್ಲಿ ಬಿಟ್ಟು ಅವಳ ಕೆಲ್ಸ ಆಗೋ ತನಕ ಅಲ್ಲೇ ಇದ್ದು, ಅವಳ ಕೆಲ್ಸ ಮುಗಿದ್ಮೇಲೆ ಶ್ಯಾಮನ್ನ ನನ್ ಜೊತೆನೆ ಕರ್ಕೊಂಡು ಮನೆಗ್ ಬರ್ತೀನಿ. ಅಂದ್ರೆ ಶ್ಯಾಮ ಮನೆಯಿಂದ ಫ್ಯಾಕ್ಟ್ರಿಗೆ ಹೊರಡೋದ್ರಿಂದ ಮನೆಗ್ ವಾಪಸ್ ಬರೋ ತನಕ ಶ್ಯಾಮನ್ ಜೊತೆನೇ ಇರ್ತೀನಿ. ಅಯ್ಯೋ, ಇವ್ರು ನನ್ನ ಜೊತೆಲೇ ಇದ್ರೆ ನಾನು ಫ್ಯಾಕ್ಟ್ರಿಯಿಂದ ಎಫ್ಎಂ ಸ್ಟೇಷನ್ಗೆ ಹೇಗೆ ಹೋಗ್ಲಿ? ಶ್ಯಾಮನ್ ಕರ್ಕೊಂಡು ಹೋಗಕ್ಕೆ ನೀವ್ ಯಾಕತ್ಗೆ? ನಾನಿದ್ದೀನಲ್ಲ, ನಾನು ಕರ್ಕೊಂಡು ಹೋಗಿ ಕರ್ಕೊಂಡ್ಬರ್ತೀನಿ. ನಿನಗ್ಯಾಕ ಅಖಿಲ್ ಕಷ್ಟ? ನಾನ್ ಕರ್ಕೊಂಡು ಹೋಗ್ತೀನಿ. ಅಯ್ಯೋ, ನನಗೆ ಯಾಕೆ ಕಷ್ಟ ಅತ್ಗೆ? ಇದು ನನ್ನ ಕರ್ತವ್ಯ. ನನ್ನ ಹೆಂಡತಿನ ಕರ್ಕೊಂಡು ಹೋಗೋದು ನನ್ನ ಕರ್ತವ್ಯ ಅಲ್ವಾ ಹೇಳಿ? ಆಕ್ಚುಲಿ ಶ್ಯಾಮನ್ನ ನೀವು ಕರ್ಕೊಂಡು ಹೋಗೋದು ನಿಮ್ಗೆ ಕಷ್ಟ ಅತ್ಗೆ. ಅಲ್ದೆ ನೀವ್ ಶ್ಯಾಮ ಜೊತೆ ಹೋದ್ರೆ ಇಲ್ಲಿ ಅಡ್ಗೆ ಕೆಲಸ ಯಾರು ಮಾಡ್ತಾರ ಅತ್ಗೆ? ಶ್ಯಾಮನ್ ಜೊತೆ ಹೋದ್ರೆ ಅಡ್ಗೆ ಕೆಲಸ ಮಾಡೋ ಹಾಗಿರಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವನ್ ಹೀಗ್ ಸಿಕ್ಕಾಕಸ್ಬಿಟ್ನಲ್ಲ. ಹೋಗ್ಲಿ, ಒಂದ್ ಕೆಲಸ ಮಾಡೋಣ ಅತ್ಗೆ. ಶ್ಯಾಮ ಮನೇಲೇ ಇದ್ದು ಅಡ್ಗೆ ಕೆಲಸ ನೋಡ್ಕೊಳ್ಳಿ, ನೀವು ಫ್ಯಾಕ್ಟ್ರಿಗೆ ಹೋಗಿ ಆ ಮಸಾಲ ರೆಡಿ ಮಾಡಿಸಿ. ಆ ಮಸಾಲೆ ಮಾಡೋಕ್ ನನಗೆ ಗೊತ್ತಿಲ್ವಲ್ಲ. ಆ ರೆಸಿಪಿ ಹೇಳಿದ್ದು ಶ್ಯಾಮ ಅಲ್ವಾ? ಹೌದಲ್ವಾ, ಶ್ಯಾಮನೇ ಹೇಳಿದ್ದು. ನಿಮಗೆ ಆ ಥರ ಕೆಲಸ ಎಲ್ಲ ಬರಲ್ವಲ್ಲ. ನೀವು ಫ್ಯಾಕ್ಟ್ರಿಗೆ ಹೋದ್ರೂ ಕೂಡ ಉಪಯೋಗ ಇರಲ್ವಲ್ಲ. ಹಂಗಂದ್ಮೇಲೆ ನೀವು ಮನೆಯಲ್ಲೇ ಇದ್ದು ಅಡ್ಗೆ ಕೆಲಸ ಮಾಡೋದೇ ಒಳ್ಳೇದು ಅತ್ತಿಗೆ, ಅಲ್ವಾ ಮಮ್ಮಿ? ಹೌದು ಕಂದ. ಐಶ್ವರ್ಯ, ಶ್ಯಾಮನ ಅಖಿಲ್ ಕರ್ಕೊಂಡು ಹೋಗ್ತಾನೆ. ನಿನ್ನೆ ರಾತ್ರಿನೇ ಹೇಳಿದ್ನಲ್ಲ. ಐಶ್ವರ್ಯ, ಐಶ್ವರ್ಯ,
ಏನಕ್ಕ? ದೋಸೆ ಹಿಟ್ಟನ್ನ ಗ್ರೈಂಡರ್ಗೆ ಹಾಕ್ಬೇಕು, ಸ್ವಲ್ಪ ಬಂದು ಹಾಕ್ತೀಯಾ? ಆ ಕೆಲ್ಸನ ನೀನೇ ಮಾಡ್ಬೋದಲ್ವಾ? ಮಾಡಬಹುದು, ಆದ್ರೆ ನಾನೀಗ ಚಟ್ನಿ ಮಾಡ್ತಾ ಇದ್ದೀನಿ, ಅದಕ್ಕೆ ದೋಸೆ ಹಿಟ್ಟನ್ನ ನೀನ್ ಬಂದು ರೆಡಿ ಮಾಡ್ತೀಯಾ? ಹೋಗಕ್ಕ, ನೀವ್ ಹೋಗಿ ಆ ದೋಸೆ ಹಿಟ್ಟಿನ ವಿಷಯ ನೋಡ್ಕೊಳ್ಳಿ, ನಾನ್ ಹೋಗಿ ಮಸಾಲಾ ವಿಷಯ ನೋಡ್ಕೋತೀನಿ.